ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರದ ಮುಖ್ಯ ಸಚೇತಕ ಅಶೋಕ ಪಟ್ಟಣ ಅವರ ಆಪ್ತ ಸಹಾಯಕ ಕೃಷ್ಣ ಮುತ್ಯಪ್ಪ ಗುದುಗೊಪ್ಪ ಹಾಗೂ ಅವರ ಬೆಂಬಲಿಗರು ಸೇರಿ ಕಿಟದಾಳ ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಜಾತಿ ನಿಂದನೆ ಮಾಡಿದ್ದಾರೆ. ಆದರೆ ಇದುವರೆಗೂ ಅವರಿಗೆ ಯಾವುದೇ ಶಿಕ್ಷೆ ಆಗಿಲ್ಲ ಎಂದು ಹಲ್ಲೆಗೊಳಗಾದ ಕಿಟದಾಳ ಗ್ರಾಮ ಪಂಚಾಯಿತಿ ಸದಸ್ಯ ಆರೋಪಿಸಿದರು. ನಗರದ ಎಸ್ಪಿ ಕಚೇರಿಗೆ ಶುಕ್ರವಾರ ಆಗಮಿಸಿದ ವ್ಯಕ್ತಿ, ನಾನು ಹಲವು ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೇನೆ. ಸಮಾಜ ಸೇವೆಗಾಗಿ ನನ್ನ ಆಸ್ತಿ ಕಳೆದುಕೊಂಡಿದ್ದೇನೆ. ಆದರೆ ಮರ್ಯಾದಸ್ಥನಾಗಿ ಜೀವನ ಸಾಗಿಸಿದ್ದೇನೆ. ಮೊನ್ನೆ ನನ್ನ ಮೇಲೆ ಹಲ್ಲೆ ಮಾಡಿ ನನಗೆ ಬಹಳ ಅವಮಾನ ಮಾಡಿದ್ದಾರೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ನನಗೆ ನ್ಯಾಯ ಒದಗಿಸಬೇಕು ಎಂದರು. ಮೊನ್ನೆ ಎಸ್ಟಿಎಂಸಿ ಸದಸ್ಯರ ನೇಮಕಾತಿ ವಿಚಾರವಾಗಿ ಸೇರಿದ ಸಂದರ್ಭದಲ್ಲಿ ಅಶೋಕ ಪಟ್ಟಣ ಅವರ ಆಪ್ತ ಸಹಾಯಕ ಕೃಷ್ಣ ಅವರು ಮತ್ತು ಆತನ ಬೆಂಬಲಿಗರು ನನ್ನ ಮೇಲೆ ಮನಬಂದಂತೆ ಮಾರಣಾಂತಿಕ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿ ಅವಮಾನಿಸಿದ್ದಾರೆ. ಹೀಗಾಗಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಈಗಾಗಲೇ ಆರೋಪಿಗಳು ಇದರಿಂದ ತಪ್ಪಿಸಿಕೊಳ್ಳುವ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಶಾಸಕ ಅಶೋಕ ಪಟ್ಟಣ ಅವರ ಪ್ರಭಾವ ಬೀರಿ ಅವರ ಆಪ್ತ ಸಹಾಯಕ ಮಾನವನಂತೆ ನಡೆದುಕೊಳ್ತಾ ಇದ್ದಾನೆ. ಹೀಗಾಗಿ ಪೊಲೀಸ್ ಇಲಾಖೆ ನಮಗೆ ನ್ಯಾಯ ಒದಗಿಸಬೇಕು. ಇಲ್ಲವಾದಲ್ಲಿ ಬೆಳಗಾವಿ ಎಸ್ಪಿ ಆಫೀಸ್ ಆವರಣದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನಿರ್ಧರಿಸಿದ್ದೇನೆ ಎಂದಿದ್ದಾರೆ. ಸುಂದರವ ಕಟ್ಟಿಮನಿ ಮಾತನಾಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಹೋದಾಗ ಪ್ರಕರಣ ದಾಖಲಿಸಿಕೊಳ್ಳದೆ 8 ದಿನಗಳ ಕಾಲ ಅಲೆದಾಡಿಸಿದ್ರು. ಬಳಿಕ ಆರೋಪಿದಾರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ರಾಮದುರ್ಗ ಶಾಸಕ ಅಶೋಕ ಪಟ್ಟಣ ಅವರ ಆಪ್ತ ಸಹಾಯಕ ಪ್ರಭಾವದಿಂದಾಗಿ ನಾವು ಕೊಟ್ಟ ಹೇಳಿಕೆಯಂತೆ ಪ್ರಕರಣ ದಾಖಲಿಸಿಕೊಂಡಿಲ್ಲ ಎಂದು ಆರೋಪಿಸಿದ್ರು. ನಮಗೆ ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಪ್ರತಿ ತಾಲೂಕು ಘಟಕದಲ್ಲಿಯೂ ಕೂಡ ಹೋರಾಟ ಕೈಗೊಳ್ತೀವಿ ಎಂದರು. ನಮ್ದೀಗ 15 ವರ್ಷದಿಂದ 20ನೇ ತಾರೀಕು ಘಟನೆ ಆಗಿತ್ತು. ಆ ಘಟನೆ ವಿಷಯದಲ್ಲಿ ನಾವು ಸವದತ್ತಿ ಸ್ಟೇಷನ್ಗೆ ಹೋಗಿ ನಾವು FR ಮಾಡೋದು ಹೋಗಿ CPI ಸಾಹೇಬ್ರಿಗೆ ಹೇಳಿದ್ರು. ಅವ್ರು CPI ಸಾಹೇಬ್ರ ಥರ ಏಕದಮ್ FR ಮಾಡುವಂಥ ಕಾಯ್ದೆ ರದ್ದಾಗೈತಿ. 8 ದಿವಸ ನಮಗೆ ತನಿಖೆ ಮಾಡೋಕೆ ಅವಕಾಶ ಬೇಕಂತಂದ್ರು. ಆಯ್ತು ತನಿಖೆ ಮಾಡೋಕೆ ಅವಕಾಶ ತೋರಿಸ್ತಾರ ಅಂತ ಪತ್ರ ಕೊಟ್ಟರು. ಆದ್ರೆ 15 ದಿವಸ ಆದರೂ FR ಮಾಡಿ 15 ದಿವಸ ಕಡೆಗೆ ನಾವು ಹೋದು ನಮ್ಮ ತಮ್ಮನ ಕರ್ಕೊಂಡು ಹೋಗಿ ನಾವು FR ಮಾಡಿ ನಮ್ಮ ತಮ್ಮಗೆ ಇದು ಅಪಾಯ ಐತಲ್ಲಿ ಅವಾಗ ಏನು ಮಾಡ್ತಾರೆ ಗೊತ್ತಿಲ್ಲ ಸರ್. ಅವ್ರನ್ನ FR ಮಾಡಿಕೊಟ್ಟು ಅರೆಸ್ಟ್ ಮಾಡ್ರಿ ಅಂತಂದ್ರೆ ಹ್ಞೂ ಅಂದರು. ನಾವೇನು ಅರ್ಜಿ ಬರೆದು ಕೊಟ್ಟಿದ್ದು ಇಂಪಾರ್ಟೆಂಟ್ ಓಡುಗಳೆಲ್ಲ ತೆಗೆದುಬಿಟ್ಟಾರೆ. ಅವ್ನಿಗೆ ಏನು ಅನ್ಯ ಆಗೈತೆ ಅದನ್ನ ಕೊಟ್ಟಿದ್ದು ಅವ್ನು ಬೇರೆ ಏನೂ ಕೊಡಾಕಿದ್ದು. ಅವನ ಚಪ್ಪಲ್ಲೇ ಬರ್ದಾರು, ಅವಮಾನ ಆಗೈತಿ, ಹೊಲ ಸುಳ್ಳು ಮಗನಂದರು. ಆಮೇಲೆ ಹಂಗೆ ತೊಗೊಂಡು ಊರ್ಲಿ ಹಾಕಕ್ಕೆ ಹೋಗಿರೋ ಇದ್ರ ಮೇಲೆ ತೋದಾರೆ. ಇದೆಲ್ಲ ನಾವು ಬರೆದು ಕೊಟ್ಟು CPI ಸಾಹೇಬ್ರದ್ದು ಏನೂ FR ಹಾಕಿಲ್ಲ. ಅವ್ರಿಗೆ ಅನುಕೂಲ ಆಗುವಂಗೆ ಮೈನರ್ FR ಕಾಪಿ ಮಾಡಿ ಉಂಟೆ FR ಕಾಪಿ ಕೊಟ್ಟು ನಮ್ಮ ತಮ್ಮನ ಕಳಿಸಾರು. ಅದಕ್ಕೆ ನಾವು ಇಲ್ಲಿ SP ಸಾಹೇಬ್ರಿಗೆ ಮೇಡಮ್ಗೆ ಭೇಟಿ ಹಾಕಿ ಬಂದವು. ನಮ್ಮ ತಮ್ಮಗೆ ನ್ಯಾಯ ಸಿಗಬೇಕು. ಮತ್ತು ನಾವೇನು ಮಾಡತ್ತಾನು ಅಶೋಕ್ ಪಟ್ಟಣವರ MLA PA ಅಂತವ್ರ ಅವರ DSPಗೆ CPIಗೆ ಏನು ಹೇಳಿದಾರೆ ನಮಗೇನು ಗೊತ್ತಿಲ್ಲ. ಆ ಸಂಬಂಧಿಕ ಇಟ್ಕೊಂಡು ಇವನೇನು ಮಾಡಿದಾರು ಮೈನರ್ FR ಮಾಡಿಕಾರವನ್ನು ಹೊರಗೆ ಹಾಕಿದಾರು. ಹೊರಗೆ ಅವನು ಬೇಲ್ ತೋರ್ತಾರೆ. ಈಗ ಅದು ನಮಗೆ ಬೇಕಾಗಿಲ್ಲ. ನಮಗೇನು ಬೇಕಾಯ್ತು ಅನ್ಯಾಯ ಆಗೈತೆ ನಮ್ಮ SCಗೆ ನಮ್ಮ ತಮ್ಮಗೆ. ನಾವು ತಾಲೂಕು ಜಿಲ್ಲಾ ಮಾಡ್ತೇವೆ. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಾವು SP ಸಾಹೇಬರಿಗೆ ಬೇಡಿಕೊಳ್ತೇವೆ. ಸರ್ ನನಗೆ ಅನ್ಯಾಯ ಆಗೈತ್ರಿ. ನನಗೆ ಇಷ್ಟ ಅನ್ಯಾಯ ಯಾರ ಕಡೆನೂ ಮರ್ಯಾದೆ ಕಳ್ಕೊಂಡವಲ್ರಿ. ನೇರವಾಗಿ ಬಡ್ದಾಡ್ತೇನೆ ರೀ ಯಾರು ಕೂಡ ಆದರೂ. ನಾ ಯಾರಿಗೂ ಅನ್ಯಾಯ ಮಾಡಿದ ಮನುಷ್ಯ ಅಲ್ಲ, ಯಾವ್ದು ಮನಸ್ಸನ್ನು ಉಳಿಸಿದ ಮನುಷ್ಯ ಅಲ್ಲ. ಬಡ್ದಾಡ್ಬೇಕಂದ್ರೆ ಇನ್ನೂ ನೇರವಾಗಿ ಬಡ್ದಾಡ್ತೇನೆ. ನಾನು ಯಾರ್ದು ದುಡ್ಡಿದ್ದೀನಲ್ಲ, ಯಾರು ಮನೆ ಮುರಿದಿಲ್ಲ. ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡಿಸಿನಿ ರೀ. ಎಲ್ಲ ಸಮಾಜದವ್ರು ನನಗೆ ಬೆಂಬಲದವರು. ನಾ ಯಾರಿಗೆ ಅನ್ಯಾಯ ಮಾಡಿಲ್ಲ ರೀ. ನನಗೆ ದಯವಿಟ್ಟು ಕೈ ಮುಗಿತು ನ್ಯಾಯ ಸಿಗ್ಬೇಕ್ರಿ. ಇದ್ರಾಗ ನನಗೆ ಇದ್ರಾಗ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾ SP ಆಫೀಸ್ ಮುಂದೆ ನಾ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತೀನಿ ರೀ. ಇಷ್ಟೇ ನಾ ಹೇಳೋದು. ನನಗೆ ಹೆಚ್ಚು ಹೇಳೋಕ್ಕಾಗಲ್ಲ. ಇಂಥ ಕೇಸ್ ಇದು ನಮ್ಮ ಸೆಕ್ಷನ್ದಲ್ಲಿ ನಾವು ಕೊಟ್ಟು ಸೆಕ್ಷನ್ ಹಾಕಿಲ್ಲ. ಅಲ್ಲಿ ಇದರಲ್ಲಿ CPI ಸಾಹೇಬ್ರದ್ದು ಮತ್ತು DSP ಸಾಹೇಬ್ರದ್ದು ಮತ್ತು ಅಶೋಕ್ ಪಟ್ಟಣ PA MLA ಅವ್ರ PA ಆಗಿ ಅವ್ನು ಕೃಷ್ಣ ಗುದುಗೊಪ್ಪ ಅವ್ರದ್ದೊಂದು ಏನೋ CD ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊತ ಅವ್ರನ್ನ ಅಶೋಕ್ ಪಟ್ಟಣ ಅವ್ರನ್ನ ಉಪಯೋಗ ಮಾಡ್ಕೊತ ಆ ಡಿಪಾರ್ಟ್ಮೆಂಟಲ್ಲಿ ಸುಲಿಗೆ ಮಾಡ್ಕೊತ ಹೊಂಟಿದ್ದಾನೆ ರೀ. ಅದೇ ದೌರ್ಜನ್ಯ ನನ್ನ ಮ್ಯಾಗೂ ತೋರ್ಸತ್ತಾನೆ ರೀ. ಈಗ ಏನು ಜೀವಂತ ಬೆದರಿಕೆ ಆಗ್ತಾನೆ. FIR ಅಟ್ರಾಸಿಟಿ ಏನು ನಾನು ಶಾಂಟ್ ಹೋಗಲ್ಲ, ಅದನ್ನು ನಾ ಬೇಲ್ ತೊಗೋತೀನಿ, ಇಂಟ್ರೆಸ್ಟ್ ಬೇಲ್ ತೊಗೋತೀನಿ, ಹೊರಗಿದ್ದ ನೀವು ಯಾಕೆ ಹೆದರ್ತೀರಿ ಅಂತ ಅವ್ರು ಚೀಲಗಳಿಗೆ ಹೇಳ್ತಾನಂತ್ರಿ. ಅವ್ರನ್ನ ಕುಡಿದು ದಿವಸ ಒದ್ರಿ ಜಾಗದಾಗ ಹಾಕ್ಬಿಡ್ತಾನೆ ರೀ. ಸಾಕ್ಷಿ ಹೇಳೋರಿಗೆ ನಿಮ್ಮನ್ನು ಮಾಡ್ತೀನಿ ಅಂತೇಳಿ. ಅದಕ್ಕಾಗಿ ಸರ್ ದಯವಿಟ್ಟು ಇದಕ್ಕೆ ನನಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ನನಗೆ ಇದ್ರಾಗ ನ್ಯಾಯ ಸಿಗಲಿಲ್ಲ ಅಂದರೆ ಇಲ್ಲಿವರೆಗೆ ನಾ 30 ವರ್ಷ ಜನಸೇವೆ ಮಾಡ್ಕೊತ ಬಂದು ನಾ ಯಾರ ಕಡೆಯಿಂದ ಅಲ್ಲ ಅನ್ಸೋದು ಮನುಷ್ಯ ಅಲ್ಲ.
ಇವತ್ತು ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಇಷ್ಟೇ ಸಾಕು ನನ್ನ ಜನ್ಮ. ಇದಕ್ಕೆ ಕಾನೂನು ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರು ಸರ್ಗೆ ಅದು ಮರ್ಯಾದೆ ಇಲ್ದಂಗೆ, ಈ ಸಂವಿಧಾನಕ್ಕೆ ಏನು ಮರ್ಯಾದೆ ಇಲ್ದಂಗೆ ಕಾನೂನು ಚೌಕಟ್ಟಿಗೆ ನಾ ತಲೆಬಾಗಿ ನಡೆದಂಥ ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.